ನೋವಾಗಿತ್ತು ಅಂತ ಕಾಲ್ ಮಾಡಿದರು. ಸೊ ಈ ಥರ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಆನಂತರ ಇವ್ರದ್ದು ಏನು ಇದು ಹೋಗ್ತಾ ಇಲ್ಲ, ಮೋಷನ್ಗೆ ಹೋಗ್ತಾ ಇರಲಿಲ್ಲ. ಸೊ ಇವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಮನೆಯವ್ರಿಗೂ ಇನ್ಫಾರ್ಮ್ ಮಾಡಿಲ್ಲ. ಅಲ್ಲಿ ಅತ್ತಿಗೆ ಇದ್ದರು, ಅಣ್ಣಂದ್ರು ಇದ್ದರು, ತಮ್ಮ ಇದ್ದರು ಹೊರಗಡೆ. ಸೊ ಅವ್ರಿಗೂ ಇನ್ಫಾರ್ಮ್ ಮಾಡಿದೆ. ಅವ್ರೇನೋ ಪೈಪ್ ಹಾಕೋ ಏನೋ ಒಂದು ಕೆಲಸ ಮಾಡಿದ್ದಾರೆ. ಸೊ ಆವಾಗಲೇ ಅವ್ರು ಬೊಬ್ಬೆ ಹಾಕಿದ್ದಾರಂತೆ, ನಾನು ಕೊಂದುಬಿಟ್ರು ಅಂತ. ಅಟ್ಲೀಸ್ಟ್ ಅವರು ಇನ್ಫಾರ್ಮ್ ಮಾಡಬೇಕಲ್ಲ ಸರ್, ನಾವು ಈ ಥರ ಒಂದು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ, ನಿಮ್ಗೆ ಒಪ್ಪಿಗೆ ಇದೆಯಾ ಇಲ್ಲೋ ಅಂತ. ಆ ಮೋಷನ್ನೆಲ್ಲ ಹೊಟ್ಟೆ ಒಳಗಡೆ ಹೋಗಿ ಲಂಗ್ಸೆಲ್ಲ ಇನ್ಫೆಕ್ಷನ್ ಆಗಿ ಹೊಟ್ಟೆ ಫುಲ್ ಕಿಡ್ನಿದು ಫಂಕ್ಷನ್ ಹೋಗಿ ಕಂಪ್ಲೀಟಾಗಿ ಕ್ರಿಟಿಕಲ್ ಕಂಡೀಷನ್ ಸರ್. ಅವತ್ತು 90% ಉಳಿಯೋಲ್ಲ ಅಂತ ಹೇಳಿದ್ರು ಅವರು. ಬಟ್ ಜೀವ ಸರ್. 3 ಮಕ್ಕಳಿದ್ದಾರೆ ಸರ್. ಆ ಮಗು ನಿನ್ನೆ ಕಾರೆಲ್ಲ ಬರುವಾಗ ಕೇಳ್ತಾ ಉಂಟು ಸರ್, ಅಪ್ಪ ಮತ್ತ ಅಂತ. ಇವಾಗ ಅವ್ರು ಹೇಳ್ತಾರಂತೆ ಏನೋ ಎತ್ತು ತಿವಿದು ಆ ಥರ ಆಗಿರೋದು ಅಂತ. ಬಟ್ ಎತ್ತು ತಿವಿದು ಕರಲೇನಾದರೂ ಒಟ್ಟಾಗಬೇಕಂತ ಹೇಳಿದರೆ ಹೊರಗಡೆಯಿಂದ ಏನಾದರೂ ಒಂದು ಗಾಯ ಬೇಕು. ಸೊ ಅದೇ ದಿಮಾಕಿಂದ ನಿನ್ನೆ ಮಾತಾಡಿದ್ದಾರೆ ಅವ್ರು ಮಾತಾಡಿರೋದು ಹಂಗೆ, ನೀವು ಕಾನೂನು ಕ್ರಮ ತಗೊಳ್ಳಿ. ದುಡ್ಡು ದನದ ದಾಹ ಇರುವಂತಹ ಪಿಶಾಚಿಗರಿಗೆ ನಾವು ಲೈಸೆನ್ಸನ್ನು ಕೊಡಲೇಬಾರ್ದು. ಅವರ ರೆಕ್ಟಮ್ನ ರಪ್ಚರ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ರೆಕ್ಟಮ್ ರಪ್ಚರ್ ಆಗಿ ಅವ್ರಿಗೆ ಮೋಷನ್ ಬ್ಲಾಕ್ ಆಗುತ್ತೆ. ಬಿಲ್ಲು ಕೂಡ ತಗೊಳ್ಳದೆ ಅವ್ರದ್ದೇ ಒಂದು ಆ್ಯಂಬುಲೆನ್ಸಲ್ಲಿ ಅವ್ರನ್ನ ಶಿಫ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇವತ್ತವರೆಗೂ ಆ್ಯಂಬುಲೆನ್ಸ್ ದುಡ್ಡು ಕೊಡಿ ಅಂತ ಕೂಡ ಕೇಳಿಲ್ಲ. ಅಲ್ಲ, ಅವ ಮೇಯಿಸುವಂಥ ಅದು ಓರಿ ಮನೆಯದ್ದೇ ಒಂದು ಅವ ಕಟ್ಟಿ ಮೇಯಿಸುವಲ್ಲಿಂದ ತಗೊಂಡು ಬರುವಾಗ ಏನೋ ಅದು ಗುದ್ದಿ ಸ್ವಲ್ಪ ಆಚೆ ಕೆಳಗಡೆ ಬಿದ್ದ. ಒಳಗಡೆ ಕರ್ಕೊಂಡು ಹೋಗಿ ಪೈಪ್ ಹಾಕೋ ಹೊತ್ತಿಗೆ ಬೊಬ್ಬೆ ಒಂದು ಕಿರ್ಚಾಡು ಕೇಳಿತ್ತು ಯಾರಿಗೆ, ತಮ್ಮಂದರಿಗೆ. ಉಪ್ಪಿನಂಗಡಿ ಯಾವುದೇ ಡಿಸ್ಚಾರ್ಜ್ ಸಮ್ಮರಿ ಕೊಡದೆ ಇವರಿಗೆ ಅವರದ ಇದರಿಂದ ದುಡ್ಡು ತಗೊಳ್ಳದೆ ಪೇಷಂಟನ್ನು ಅವರ ಆಂಬುಲೆನ್ಸ್ ಅಲ್ಲಿ ಇರುವಂಥ ಆಂಬುಲೆನ್ಸ್ಗೆ ಹಾಕಿ ನೀವು ಮಂಗಳೂರಿಗೆ ಕರ್ಕೊಂಡು ಹೋಗಿ ಅಂತ ಫ್ರೀಯಾಗಿ ಕಳಿಸಿರುವಂಥದ್ದು.